ಏನೇ ಬರಲಿ. ನಮಸ್ಕಾರ. ಇಂದಿನ ಪತ್ರಿಕಾ ಸುದ್ದಿಗೋಷ್ಠಿ ಕರೆದ ಉದ್ದೇಶ ಅಷ್ಟೇ. ಕರ್ನಾಟಕ ರಾಜ್ಯ ಪೌರಸಭಾ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಳಕಲ್ ವತಿಯಿಂದ ಇವತ್ತು ಸುದ್ದಿಗೋಷ್ಠಿ ಕರೆಯಲಾಗಿದ್ದು, ನೌಕರರ ಪ್ರಮುಖ ಬೇಡಿಕೆಗಳು ಇದ್ದು ಮಾನ್ಯ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ದಿನಾಂಕ 12/4/2025 ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಅನಿರ್ದಿಷ್ಟರವರೆಗೆ ಹೊಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿದ್ದು, ಅದರಂತೆ ದಿನಾಂಕ 12/4/2025 ಹಿಡ್ಕೊಂಡು 26/5/2025 45 ದಿವಸಗಳ ಒಂದು ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದ್ದು, ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ. ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು. ದಿನಾಂಕ 26/5/2025 45 ದಿವಸಗಳ ಗಡುವು ಮುಕ್ತಾಯವಾದ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ನಡೆಸುತ್ತೇವೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೌರಸಭಾ ನೌಕರರ ಸಂಘ ಶಾಖೆ ಇಳಕಲ್ ನಾವು ರಾಜ್ಯ ಸರ್ಕಾರಿ ನೌಕರದಾರರಂತ ಇಲ್ಲಿವರೆಗೂ ಯಾವುದೇ ಥರದಿಂದ ಘೋಷಣೆ ಮಾಡಿರುವುದಿಲ್ಲ. NPS ರದ್ದು ಮಾಡಿ OPS ಜಾರಿ ಮಾಡಿರುವುದಿಲ್ಲ ಮತ್ತು ನೀರು ಸರಬರಾಜು ಸಿಬ್ಬಂದಿ, ಲೋಡರ್ಸು, ಕ್ಲೀನರ್ಸು ಹಾಗೂ ಗುತ್ತಿಗೆ ನೌಕರದಾರರು ಎಲ್ಲ ಬೇಡಿಕೆಗಳನ್ನು ಗೊಳಿಸಬೇಕು, ನಮಗೆ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆಗಳಿದ್ದು, ಪ್ರಮುಖವಾಗಿ SFC ಯೋತನದಿಂದ ನಮಗೆ ಗ್ರ್ಯಾಂಟ್ ಬರ್ತೈತಿ ಇಲ್ಲಿವರೆಗೂ. ಆದರೆ ಈಗ ಸ್ಥಳೀಯ ನಿಧಿಯಿಂದ ತಗೋರಿ ಅಂತ ಒಂದಿಷ್ಟು ಆದೇಶ ಮಾಡಿರ್ತಾರೆ. ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ನಾವು 45 ದಿವಸಗಳ ಒಂದು ಮನವಿಯನ್ನು ಕೇಂದ್ರ ಸರ್ಕಾರದಿಂದ, ಕೇಂದ್ರ ನಮ್ಮ ಅಧ್ಯಕ್ಷರಿಂದ ನೀಡಲಾಗಿತ್ತು. ಇದರ ಅಂಗವಾಗಿ ನಾವು ದಿನಾಂಕ 12/4/2025 ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ನಾವು ಮುಷ್ಕರ ಪ್ರಾರಂಭಿಸಿದ್ದು, ದಿನಾಂಕ 21/4/2025 23/4/2025 ಮಾನ್ಯ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳ ಈಡೇರಿಕೆಗೆ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಅದೇ ರೀತಿ ದಿನಾಂಕ 28/4/2025 ರಾಜ್ಯಾದ್ಯಂತ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ 10 ವರ್ಷಕ್ಕಾಗಿ ಸಂಜೆ ವೇಳೆ ಪಂಜಿನ ಮೆರವಣಿಗೆ ಮಾಡಲಾಗುವುದು. ದಿನಾಂಕ 1/5/2025 5/5/2025 ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ, ಹಿಂದುಳಿದ, ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅನಿರ್ದಿಷ್ಟ ಅವಧಿ ಮುಷ್ಕರದ ಬಗ್ಗೆ ಬೆಂಬಲ ಕೋರುವುದು ಹಾಗೂ ಪತ್ರಿಕಾಗೋಷ್ಠಿ ಕರೆದು ಸಾರ್ವಜನಿಕರಿಗೆ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕ ಬೆಂಬಲ ಕೋರುವುದು. ಅದೇ ರೀತಿ ದಿನಾಂಕ 9/5/2025 10 ಒಕ್ಕಾಯಿಸಿ ತಮಟೆ ಚಳುವಳಿ ಮಾಡಲಾಗುವುದು. ದಿನಾಂಕ 9/5/2025. ಅದೇ ರೀತಿ ದಿನಾಂಕ 15/5/2025 ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಶಾಖಾ ವಿಭಾಗ ಮಟ್ಟ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮೂಲಕ ಸರ್ಕಾರಕ್ಕೆ ನಮ್ಮ ನ್ಯಾಯಸಮ್ಮತ ಒಂದು ಬೇಡಿಕೆ ಬಗ್ಗೆ ಸರ್ಕಾರ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ಕೋರ್ತೀನಿ.